ತರಗತಿಗೆ ಸ್ವಾಗತ. ನಾವು ಅಂಗಾಂಶಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಆ ಅಂಗಾಂಶಗಳಲ್ಲಿ ಪ್ರಾಣಿ ಅಂಗಾಂಶಗಳ ಬಗ್ಗೆ ನಿನ್ನೆ ದಿನ ನೋಡ್ತಾ ಇದ್ವಿ. ಪ್ರಾಣಿ ಅಂಗಾಂಶದಲ್ಲಿ 4 ವಿಧ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಅನುಲೇಪಕ ಅಂಗಾಂಶ, ಸ್ನಾಯು ಅಂಗಾಂಶ, ಸಂಯೋಜಕ ಅಂಗಾಂಶ ಮತ್ತು ನರ ಅಂಗಾಂಶ ಅನ್ನುವಂತಹ 4 ವಿಧದ ಅಂಗಾಂಶಗಳನ್ನು ನಾವು ಪ್ರಾಣಿ ದೇಹದಲ್ಲಿ ನೋಡ್ತೀವಿ. ಪ್ರಾಣಿ ದೇಹದ ಚಟುವಟಿಕೆಯು ಸಸ್ಯ ದೇಹದ ಚಟುವಟಿಕೆಗಿಂತ ಭಿನ್ನವಾಗಿದೆ ಅನ್ನೋದನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಆದ್ದರಿಂದ ಅಂಗಾಂಶಗಳು ಹೆಚ್ಚು ಸಂಕೀರ್ಣವಾಗಿವೆ ಅನ್ನೋದನ್ನು ನಾವು ನೋಡಿದ್ವಿ. ಈಗ ನಿನ್ನೆ ದಿನ ನಾವು ಅನುಲೇಪಕ ಅಂಗಾಂಶದ ಬಗ್ಗೆ ತಿಳ್ಕೊಂಡಿದ್ವಿ. ಈಗ 2ನೆಯ ವಿಧವಾಗಿರ್ತಕ್ಕಂತಹ ಸಂಯೋಜಕ ಅಂಗಾಂಶ. ಜೀವಕೋಶಗಳು ಮಾತೃಕೆಯಲ್ಲಿ ಇರ್ತವೆ. ಸಾಮಾನ್ಯವಾಗಿ ಮಾತೃಕೆ ದ್ರವ ರೂಪದಲ್ಲಿರ್ಬೋದು, ದಟ್ಟವಾಗಿರ್ಬೋದು ಅಥವಾ ಮಂದವಾಗಿರ್ಬೋದು, ಹಾಗೆಯೇ ಲೋಳೆಯ ರೂಪದಲ್ಲೂ ಇರ್ಬೋದು. ವಿದ್ಯಾರ್ಥಿಗಳೇ, ಮಾತೃಕೆ, ಇದನ್ನು ನಾವು ಮಾತೃಕೆ ಅಂತ ಹೇಳ್ತಾ ಇರ್ತೀವಿ. ಅಲ್ಲಿ ಜೀವಕೋಶಗಳು ಕಾಣಿಸ್ತವೆ. ಈ ಇರ್ತಕ್ಕಂತಹ ಮಾತೃಕೆ ಏನಿದೆ ಅದು ಗಟ್ಟಿಯಾಗಿರ್ಬೋದು, ಲೋಳೆಯಾಗಿರ್ಬೋದು, ದ್ರವ ರೂಪದಲ್ಲಿರ್ಬೋದು, ಮಂದವಾಗಿರ್ಬೋದು. ಈಗ ಜೀವಕೋಶಗಳೇನಾಗಿದ್ದಾವೆ? ಸಡಿಲವಾಗಿದ್ದಾವೆ, ದೂರ ಇದ್ದಾವೆ ಅಂತ ಹೇಳ್ಬೋದು. ಜೀವಕೋಶಗಳು ಅಂತರ್ಕೋಶೀಯ ಮಾತೃಕೆಯಲ್ಲಿ, ಅಂದರೆ ಮಾತೃಕೆಯಲ್ಲಿದೆ, ಕೋಶಗಳ ಮಧ್ಯದಲ್ಲಿದೆ. ಅಂತರ್ಕೋಶೀಯ ಮಾತೃಕೆಯಲ್ಲಿ ಸಡಿಲವಾಗಿ ಹುದುಗಿಕೊಂಡಿದೆ ಅಂತ ಹೇಳಿ ಕರಿತೀವಿ. ಕೋಶಗಳು ದೂರ ಇದ್ದಾವೆ, ಮಾತೃಕೆ ಒಳಗಡೆ ಇದ್ದಾವೆ, ಮತ್ತು ಅವು ಸಡಿಲವಾಗಿ ಹರಡಿಕೊಂಡಿದ್ದಾವೆ. ಈ ಸಂಯೋಜಕ ಅಂಗಾಂಶ ನಿರ್ದಿಷ್ಟ ಕಾರ್ಯಗಳಿಗೆ ಅನುಗುಣವಾಗಿ ಅವುಗಳ ಮಾತೃಕೆ ನಿರ್ದಿಷ್ಟ ಸ್ವರೂಪವನ್ನು ಪಡ್ಕೊಂಡಿದೆ. ಸೊ ಆ ಸಂಯೋಜಕ ಅಂಗಾಂಶ ಯಾವ ಕಾರ್ಯವನ್ನು ಮಾಡುತ್ತೆ ಅನ್ನೋದು ವಿದ್ಯಾರ್ಥಿಗಳು ಇನ್ನೊಂದು ತಿಳ್ಕೋಬೇಕು. ಸಂಯೋಜಕ ಅಂತ ಹೇಳಿದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಅಂಗಗಳನ್ನು ಅಥವಾ ಬೇರೆ ಬೇರೆ ಅಂಗಗಳಿಗೆ ಒಂದು ಸಂಯೋಜನೆಯನ್ನು ಕೊಡುವಂಥದ್ದು, ಒಂದು ಕನೆಕ್ಷನನ್ನು ಕೊಡುವಂಥದ್ದು ಅಂತ ಹೇಳಿ ನಾವು ಹೇಳಬಹುದು. ಈ ಸಂಯೋಜಕ ಅಂಗಾಂಶದ ವಿಧಗಳನ್ನು ನಾವಿಲ್ಲಿ ನೋಡೋಣ. ಸಂಯೋಜಕ ಅಂಗಾಂಶದ ವಿಧಗಳು: ರಕ್ತ, ಮೂಳೆ, ಮೃದ್ವಸ್ಥಿ, ಅಸ್ಥಿರಜ್ಜು ಮತ್ತು ಸ್ನಾಯುರಜ್ಜು, ಏರಿಯೋಲಾರ್ ಸಂಯೋಜಕ ಅಂಗಾಂಶ, ಅಡಿಪೋಸ್ ಸಂಯೋಜಕ ಅಂಗಾಂಶ. ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ರಕ್ತ, ಮೂಳೆ, ಮೃದ್ವಸ್ಥಿ, ಅಸ್ಥಿರಜ್ಜು ಮತ್ತು ಸ್ನಾಯುರಜ್ಜು, ಏರಿಯೋಲಾರ್ ಅಂಗಾಂಶ, ಅಡಿಪೋಸ್ ಅಂಗಾಂಶ. ವಿದ್ಯಾರ್ಥಿಗಳೇ, ಈ ಅಂಗಾಂಶಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಅವುಗಳ ರಚನೆ ಹಾಗೂ ಅವುಗಳ ಕಾರ್ಯಗಳನ್ನು ನೋಡ್ತಾ ಹೋಗೋಣ. ಮೊದಲನೆಯ ಸಂಯೋಜಕ ಅಂಗಾಂಶ ರಕ್ತ. ರಕ್ತ ಒಂದು ದ್ರವರೂಪಿ ಸಂಯೋಜಕ ಅಂಗಾಂಶ. ದ್ರವ ರೂಪದಲ್ಲಿರ್ತಕ್ಕಂತಹ ಸಂಯೋಜಕ ಅಂಗಾಂಶ. ಅದಕ್ಕೆ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ದ್ರವರೂಪಿ ಸಂಯೋಜಕ ಅಂಗಾಂಶ ಡ್ಯಾಶ್ ಅಂತ ಕೇಳ್ಬೋದು, ಅಥವಾ ದ್ರವರೂಪಿ ಸಂಯೋಜಕ ಅಂಗಾಂಶ ಯಾವುದು ಅಂತನಾದರೂ ಕೇಳ್ಬೋದು. ಸೊ ದ್ರವರೂಪಿ ಅಂಗಾಂಶ ದ್ರವರೂಪದ ಮಾತೃಕೆಯನ್ನು ಹೊಂದಿದೆ. ಸೊ ಯಾವುದು ದ್ರವರೂಪದಲ್ಲಿರುತ್ತೋ ಅದನ್ನು ಪ್ಲಾಸ್ಮಾ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಪ್ಲಾಸ್ಮಾ. ಆ ಪ್ಲಾಸ್ಮಾದಲ್ಲಿ 3 ರೀತಿಯ ಕಣಗಳನ್ನು ನಾವು ಕಾಣ್ತೀವಿ. ಯಾವ್ಯಾವುದು ಅಂತ ಹೇಳಿದ್ರೆ ಕೆಂಪು ರಕ್ತ ಕಣಗಳು, ಬಿಳಿಯ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳು ಅನ್ನುವಂಥವು ನಿಲಂಬಿತ ಸ್ಥಿತಿಯಲ್ಲಿವೆ ಅಂತ ಹೇಳ್ತೀವಿ. ಅಂದರೆ ದ್ರವ ರೂಪದಲ್ಲಿ ಕಣಗಳು ಏನು ಮಾಡ್ತಿರ್ತವಪ್ಪ ಅಂತ ಹೇಳಿದ್ರೆ ಆ ಕಡೆಯಿಂದ ಈ ಕಡೆಗೆ ಚಲಿಸ್ತಾ ಇರ್ತವೆ. ಕಣಗಳ ಗಾತ್ರ ಸಣ್ಣದಾಗಿರುತ್ತೆ. ಸೊ ಅದು
ಆದ್ದರಿಂದ ಇದನ್ನು ನಾವೇನಂತ ಕರಿತೀವಿ, ನಿಲಂಬಿತ ಸ್ಥಿತಿಯಲ್ಲಿ ಇರ್ತವೆ ಅಂತ ಹೇಳ್ತೀವಿ. ರಕ್ತ ಹರಿಯುತ್ತೆ, ದ್ರವ ರೂಪದಲ್ಲಿರೋದ್ರಿಂದ ಇದು ಹರಿಯುತ್ತೆ. ನಾಳಗಳಲ್ಲಿ, ನಿರ್ದಿಷ್ಟವಾದ ನಾಳಗಳಲ್ಲಿ ರಕ್ತ ಹರಿಯುತ್ತದೆ. ಇದು ರಕ್ತದ ಏನು ಕೆಲಸ ಹಾಗಾದರೆ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗ್ತಾ ಇರಬೇಕಾದ್ರೆ, ಹೋಗ್ತಾ ಇರಬೇಕಾದ್ರೆ ಅದು ತನ್ನಲ್ಲಿ ಏನು ಮಾಡುತ್ತೆ, ಆಮ್ಲಜನಕವನ್ನು ಹೊತ್ತೊಯ್ಯುತ್ತೆ. ಆಮೇಲೆ ಜೀರ್ಣವಾದ ಆಹಾರವನ್ನು ತನ್ನೊಟ್ಟಿಗೆ ತೆಗೆದುಕೊಂಡು ಹೋಗುತ್ತೆ. ಅಲ್ಲಿಂದ ಅದು ಅಂಗಗಳಿಗೆ, ನಿರ್ದಿಷ್ಟ ಅಂಗಗಳಿಗೆ ಆಮ್ಲಜನಕವನ್ನು ಮತ್ತು ಜೀರ್ಣವಾದ ಆಹಾರವನ್ನು ಸರಬರಾಜು ಮಾಡುತ್ತೆ, ಕೊಡುತ್ತೆ. ಅದಾದ ನಂತರ ಅಲ್ಲಿ ಈ ಅಂಗದಲ್ಲಿ ಕೆಲಸಗಳು ನಡೀತಾ ಇರ್ತವೆ, ಚಯಾಪಚಯ ಕ್ರಿಯೆ ನಡೀತಾ ಇರ್ತದೆ, ರಾಸಾಯನಿಕ ಕ್ರಿಯೆಗಳು ಸಹಿತ ನಡೀತಾ ಇರ್ತವೆ. ಆಗ ಕಾರ್ಬನ್ ಡೈಆಕ್ಸೈಡ್ ಅನಿಲ ತ್ಯಾಜ್ಯ ಉತ್ಪತ್ತಿಯಾಗುತ್ತೆ, ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು ಸಹ ಉತ್ಪತ್ತಿಯಾಗ್ತವೆ. ಸೊ ಈ ರೀತಿ ಉತ್ಪತ್ತಿಯಾದಂತಹ ಅನಿಲ ತ್ಯಾಜ್ಯಗಳಿರ್ಬೋದು ಅಥವಾ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಅದು ಸಂಗ್ರಹ ಮಾಡಿಕೊಂಡು ಬರುತ್ತೆ. ಅದಲ್ಲದೆ ಹಾರ್ಮೋನ್ಗಳನ್ನು ಸಹ ತನ್ನೊಟ್ಟಿಗೆ ತೆಗೆದುಕೊಂಡು ಹೋಗುತ್ತೆ. ಚೋದಕಗಳು ಅಂತ ಕರಿತೀವಿ. ನಿರ್ದಿಷ್ಟ ಗುರಿ ಅಂಗಗಳಿಗೆ ಈ ಒಂದು ರಾಸಾಯನಿಕ ವಸ್ತುಗಳನ್ನು ತಲುಪಿಸಿ ಅಲ್ಲಿ ಕೆಲಸಗಳನ್ನು ನಿರ್ವಹಿಸುವಂತೆ ಮಾಡಬೇಕಾಗಿರುತ್ತೆ. ಈ ರೀತಿ ರಾಸಾಯನಿಕ ವಸ್ತುಗಳನ್ನು ದೇಹದಲ್ಲಿಯೇ ಉತ್ಪತ್ತಿಯಾದಂತಹ, ನಿರ್ನಾಳ ಗ್ರಂಥಿಗಳಿಂದ ಉತ್ಪತ್ತಿಯಾದಂತಹ ಈ ಒಂದು ಹಾರ್ಮೋನ್ಗಳನ್ನು, ಚೋದಕಗಳನ್ನು ಕೂಡ ತನ್ನೊಟ್ಟಿಗೆ ತೆಗೆದುಕೊಂಡು ಹೋಗುತ್ತೆ. ಸೊ ವಿದ್ಯಾರ್ಥಿಗಳೇ, ಇದಿಷ್ಟು ರಕ್ತ ಅಂಗಾಂಶದ ಕೆಲಸ. ರಕ್ತ ಅಂಗಾಂಶ ಅಂದರೆ ಅದೊಂದು ಸಂಯೋಜಕ ಅಂಗಾಂಶ. ದೇಹದ ತುಂಬೆಲ್ಲ ಅದು ಹರಿಯೋದ್ರಿಂದ ಎಲ್ಲ ಅಂಗಗಳಿಗೂ ಕೂಡ ಸಂಬಂಧವನ್ನು ಕಲ್ಪಿಸುತ್ತೆ. ಇದು ಕಾರ್ಯಗಳನ್ನು ನಾವು ತಿಳ್ಕೊಂಡ್ವಿ. ಕೆಂಪು ರಕ್ತ ಕಣಗಳು, ಬಿಳಿಯ ರಕ್ತ ಕಣಗಳು, ಕಿರುತಟ್ಟೆಗಳು ಇರ್ತವೆ. ಆಮೇಲೆ ಪ್ರೋಟೀನ್, ಲವಣ ಮತ್ತು ಹಾರ್ಮೋನ್ಗಳನ್ನು ಇದು ಹೊಂದಿದೆ. ಇನ್ನು ಕಾರ್ಯಗಳ ಬಗ್ಗೆ ನಾನು ಹೇಳಿದೆ. ಇದಿಷ್ಟು ರಕ್ತ ಅಂಗಾಂಶ. ಮುಂದಿನದ್ದು ವಿದ್ಯಾರ್ಥಿಗಳೇ, ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ರಕ್ತ ಅಂಗಾಂಶ. ವಿವಿಧ ರೀತಿಯ ಕಣಗಳನ್ನು ನಾವು ನೋಡ್ತೀವಿ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ವಿವಿಧ ರೀತಿಯ ಬಿಳಿಯ ರಕ್ತ ಕಣಗಳು. ಆಮೇಲೆ ಇದು ಕೆಂಪು ರಕ್ತ ಕಣ. ಅದಾದಮೇಲೆ ಇಲ್ಲಿ ನೀವು ನೋಡ್ತಕ್ಕಂಥದ್ದು ಕಿರು ತಟ್ಟೆಗಳು. ಸೊ ಈ ರೀತಿಯಾಗಿ ನಾನು ಹೇಳಿದೆ, ರಕ್ತದಲ್ಲಿ ದ್ರವ ಮಾತೃಕೆ ಇರುತ್ತೆ, ಅದನ್ನು ಪ್ಲಾಸ್ಮಾ ಅಂತ ಕರಿತೀವಿ. ಈ ಬಿಳಿಯ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳು ಅವು ನಿಲಂಬಿತ ಸ್ಥಿತಿಯಲ್ಲಿರ್ತವೆ ಅಂತ ಹೇಳಬಹುದು. ಅದೇ ರೀತಿ ಇದು ಮೂಳೆ ಅಂಗಾಂಶದ ಚಿತ್ರ. ಮೂಳೆ ಅಂಗಾಂಶ ಏನಪ್ಪ ಅಂದರೆ, ಇದು ಒಂದು ಸಂಯೋಜಕ ಅಂಗಾಂಶ. ಆಮೇಲೆ ಇದೇನಪ್ಪ ಅಂತ ಹೇಳಿದ್ರೆ, ಆಧಾರವನ್ನು ನೀಡ್ತಕ್ಕಂತಹ ಅಂಗಾಂಶ ಅಂತ ಕರಿತೀವಿ. ಕ್ಯಾಲ್ಶಿಯಂ ಮತ್ತು ಫಾಸ್ಫೇಟ್ನಿಂದ ಮಾಡಿರ್ತಕ್ಕಂತಹ ಅಂಗಾಂಶ. ಅದಾದ ನಂತರ ನೀವಿಲ್ಲಿ ನೋಡ್ತಕ್ಕಂಥದ್ದು ಏರಿಯೋಲಾರ್ ಅಂಗಾಂಶ ಅಂತ ಕರಿತೀವಿ. ಚರ್ಮ ಮತ್ತು ಸ್ನಾಯುಗಳ ಮಧ್ಯೆ ಮತ್ತು ರಕ್ತನಾಳಗಳ ಸುತ್ತ ನೀವಿಲ್ಲಿ ನೋಡ್ತಾ ಇರ್ಬೋದು, ಗಮನಿಸ್ತಾ ಇದ್ದೀರಾ. ಇದು ಒಂದು ಏರಿಯೋಲಾರ್ ಅಂಗಾಂಶ. ನಂತರ ಇಲ್ಲಿ ನಾವು ಕಾಣ್ತಕ್ಕಂಥದ್ದು ಅಡಿಪೋಸ್ ಅಂಗಾಂಶ. ಅಡಿಪೋಸ್ ಅಂಗಾಂಶ ಇಲ್ಲಿ ನೋಡಿದ್ದೀರಾ, ಒಂದು
ಕೊಬ್ಬಿನ ಹನಿಗಳನ್ನು ಹೊಂದಿದೆ. ಕೋಶಗಳಲ್ಲಿ ಕೊಬ್ಬಿನ ಹನಿಗಳು ಕಾಣಿಸ್ತಾ ಇದ್ದಾವೆ. ಕೊಬ್ಬಿನ ಸಂಗ್ರಹಣೆ ಈ ಅಂಗಾಂಶದ ಮುಖ್ಯ ಕೆಲಸ. ಮೂಳೆ ಒಂದು ಸಂಯೋಜಕ ಅಂಗಾಂಶ. ವಿದ್ಯಾರ್ಥಿಗಳೇ, ನಮಗೇನು ಆಕಾರ ಇದೆ, ಈಗ ಯಾವುದೇ ಒಂದು ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ ಆ ನಕ್ಷೆ ಹೇಗೆ ಅವಶ್ಯಕತೆನೋ ಹಾಗೆ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಅಥವಾ ಅವನ ಆಕೃತಿ ಹೇಗಿದೆ ಅಂತ ಹೇಳೋದಕ್ಕೆ ಆಧಾರ ಚೌಕಟ್ಟನ್ನು ನೀಡ್ತಕ್ಕಂಥದ್ದು, ಆ ವ್ಯಕ್ತಿ ಎಷ್ಟು ಎತ್ತರ ಇದ್ದಾನೆ ಅಥವಾ ಎಷ್ಟು ದಪ್ಪ ಅಗಲವಾಗಿದ್ದಾನೆ ಅಂತ ಹೇಳಿ ಆಧಾರ ಚೌಕಟ್ಟನ್ನು ನೀಡ್ತಕ್ಕಂಥದ್ದು ಈ ಮೂಳೆ ಒಂದು ಸಂಯೋಜಕ ಅಂಗಾಂಶ. ಇದು ಸ್ನಾಯುಗಳಿಗೆ ಆಧಾರವನ್ನು ನೀಡುತ್ತೆ. ಆ ಮೂಲಕ ದೇಹದಲ್ಲಿರ್ತಕ್ಕಂತಹ ಎಲ್ಲ ಅಂಗಗಳಿಗೂ ಒಂದು ಆಧಾರವನ್ನು ನೀಡುತ್ತೆ. ನಾವು ನಮ್ಮ ಮುಖವನ್ನು ತೆಗೆದುಕೊಳ್ಳೋದಾದರೆ ತಲೆ ಬುರುಡೆ ಇದೆ, ಅಲ್ಲಿ ಕಣ್ಣು ಇರೋದಕ್ಕೆ ಗುಳಿಗಳಿದ್ದಾವೆ, ಮೂಗಿರೋದಕ್ಕೆ ಅಲ್ಲಿ ಜಾಗ ಇದೆ, ಅಲ್ಲಿ ಮತ್ತು ಕೆಳಗಡೆ ಇರತಕ್ಕಂತಹ ಒಂದು ಕೆಳದವಡೆ ಮೇಲ್ದವಡೆಗೂ ಹಲ್ಲುಗಳಿರೋದಕ್ಕೂ ಜಾಗ ಇದೆ. ಅಂದರೆ ಪ್ರತಿಯೊಂದು ಒಳಗಡೆ ಇರತಕ್ಕಂತಹ ಮೆದುಳಿಗೂ ಅದು ಜಾಗವನ್ನು ಕೊಟ್ಟಿದೆ. ಅಂದರೆ ತನ್ಮೂಲಕ ತಾನು ಆಧಾರವನ್ನು ಕೊಡೋದಂದರೆ ಬೇರೆ ಅಂಗಗಳಿಗೂ ಕೂಡ ಅದು ವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ಜಾಗವನ್ನು ಕಲ್ಪಿಸಿಕೊಡುತ್ತೆ. ಹಾಗೆಯೇ ಅದಕ್ಕೆ ಒಂದು ಆಧಾರವನ್ನು ಇದು ಕೊಡ್ತದೆ. ನೆಕ್ಸ್ಟ್ ಇದೊಂದು ಮೂಳೆ ಅಂತ ಹೇಳಿದ್ರೆ ಗಟ್ಟಿತನಕ್ಕೆ ಮೂಳೆನೇ ಹೆಸರು. ಇದೊಂದು ಒಂದು ಅನನ್ಯವಾಗಿರ್ತಕ್ಕಂತಹ ಅಂಗಾಂಶ, ಬಲಯುತವಾಗಿರ್ತಕ್ಕಂತಹ ಅಂಗಾಂಶ ಅಂತ ಹೇಳಿ ಕರಿತೀವಿ. ಇಲ್ಲಿ ಜೀವಕೋಶಗಳು ಮಾತೃಕೆಯಲ್ಲಿರ್ತವೆ ಅನ್ನೋದನ್ನು ನಾನು ಹೇಳಿದೆ. ಸಂಯೋಜಕ ಅಂಗಾಂಶದಲ್ಲಿ ಮಾತೃಕೆಯ ಒಳಗಡೆ ಜೀವಕೋಶಗಳಿರ್ತವೆ. ಹಾಗಾದರೆ ಈ ಗಟ್ಟಿತನವನ್ನು ಕೊಡೋದಕ್ಕೆ, ಮೂಳೆಗೆ ಗಟ್ಟಿತನವನ್ನು ಕೊಡೋದಕ್ಕೆ ಎರಡು ರಾಸಾಯನಿಕ ವಸ್ತುಗಳು ಮುಖ್ಯ ಕಾರಣ. ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್. ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಅನ್ನುವಂತಹ ಮಾತೃಕೆಯಲ್ಲಿ ಜೀವಕೋಶಗಳಿರ್ತವೆ. ಈ ಮಾತೃಕೆ ದಟ್ಟವಾಗಿರ್ತದೆ, ಅದರ ಒಳಗಡೆ ಜೀವಕೋಶಗಳು ಇರ್ತವೆ. ಸೊ ಈ ರೀತಿ ಮೂಳೆಗಳು ಏನಪ್ಪ ಅಂತ ಹೇಳಿದ್ರೆ ಒಂದು ಯಾವುದೇ ಜೀವಿಗೆ, ಪ್ರಾಣಿಗೆ ಒಂದು ಆಧಾರವನ್ನು ಕೊಡ್ತದೆ ಅಥವಾ ಒಂದು ಚೌಕಟ್ಟನ್ನು ಕೊಡುತ್ತೆ, ಒಂದು ಫ್ರೇಮನ್ನು ಕೊಡುತ್ತೆ ಅಂತ ಹೇಳ್ಬೋದು. ಸೊ ಮೂಳೆ ಇಲ್ಲದೇ ನಾವು ಮನುಷ್ಯ ನೇರವಾಗಿ ನಿಂತ್ಕೊಳ್ಳೋಕ್ಕಾಗಲಿ, ಈ ರೀತಿ ತನ್ನ ಕೈಕಾಲುಗಳನ್ನು ಅದು ಮಡಚೋದಕ್ಕೆ ಅದಕ್ಕೆಲ್ಲ ಆಗ್ತಾನೆ ಇರಲಿಲ್ಲ. ಸೊ ಈ ರೀತಿಯಾಗಿ ಮೂಳೆ ಒಂದು ಬಲಯುತವಾದ ಅಂಗಾಂಶ, ಆಧಾರವನ್ನು ನೀಡುವಂತಹ ಅಂಗಾಂಶ. ಇದು ಒಂದು ಸಂಯೋಜಕ ಅಂಗಾಂಶ. ಮೂರನೆಯ ವಿಧದ ಅಂಗಾಂಶಗಳು ಅಸ್ಥಿರಜ್ಜು ಮತ್ತು ಸ್ನಾಯುರಜ್ಜು. ಇವೆರಡನ್ನು ಒಟ್ಟೊಟ್ಟಿಗೆ ಕಲಿತಾ ಇದ್ದೀವಿ. ಏಕೆ ಅಂತ ಹೇಳಿದ್ರೆ ಇವು ಬಂಧಕ ಅಂಗಾಂಶ. ಅಂದರೆ ಒಂದು ಅಂಗಾಂಶವನ್ನು ಇನ್ನೊಂದು ಅಂಗಾಂಶದ ಜೊತೆ ಸೇರಿಸುತ್ತೆ, ಬಂಧಕ ಅಂಗಾಂಶ. ಅದರಿಂದ ಇವೆರಡನ್ನು ನಾವು ಒಟ್ಟೊಟ್ಟಿಗೆ ಕಲಿತೀವಿ. ಅಸ್ಥಿರಜ್ಜು, ಸ್ನಾಯುರಜ್ಜು. ಅಸ್ಥಿರಜ್ಜು ಸಂಯೋಜಕ ಅಂಗಾಂಶವಾಗಿದ್ದು ಎರಡು ಮೂಳೆಗಳನ್ನು ಪರಸ್ಪರ ಬಂಧಿಸುತ್ತೆ. ಇಲ್ಲಿ ಎರಡು ಮೂಳೆಗಳಿದ್ದಾವೆ. ಎರಡು ಮೂಳೆಗಳಿದ್ದರೆ ಇವುಗಳನ್ನು ಪರಸ್ಪರವಾಗಿ ಬಂಧಿಸುವಂತಹ ಅಂಗಾಂಶ ಯಾವುದಪ್ಪ ಅಂತ ಹೇಳಿದ್ರೆ ಅದು ಯಾವುದು? ಅಸ್ಥಿರಜ್ಜು ಅಂತ ಹೇಳಿ ಕರಿತೀವಿ. ಇನ್ನು ಇದು ಸ್ಥಿತಿಸ್ಥಾಪಕತೆ ಅಂದರೆ ಗಟ್ಟಿಯಾಗಿರ್ತಕ್ಕಂಥದ್ದು, ಹೆಚ್ಚು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದೆ. ಆದರೆ ಇದು ಸೀಮಿತ ನಮ್ಯತೆ, ಅಂದರೆ ತುಂಬಾ ಗಟ್ಟಿಯಾಗಿಲ್ಲ ಅಥವಾ ತುಂಬ ಮೃದುವಾಗಿಲ್ಲ, ಸೀಮಿತವಾಗಿರ್ತಕ್ಕಂತಹ ನಮ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂತಹ ಅಂಗಾಂಶ ಸ್ನಾಯುರಜ್ಜು. ಇದು ಮೂಳೆಗಳನ್ನು ಬಂಧಿಸಿರೋದ್ರಿಂದ ಹೆಚ್ಚು ಶಕ್ತಿಯುತವಾಗಿದೆ. ಇದು ನಾರಿನಂತಹ ಅಂಗಾಂಶ, ಅಧಿಕ ಶಕ್ತಿಯನ್ನು ಇದು ಸಹ ಹೊಂದಿದೆ. ಇಲ್ಲಿ ಮಾತೃಕೆಯ ಪ್ರಮಾಣ ಕಡಿಮೆ ಆಗಿರುತ್ತೆ, ಇಲ್ಲಿ ಮಾತೃಕೆಯ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಸೊ ವಿದ್ಯಾರ್ಥಿಗಳನ್ನ ತಿಳ್ಕೋಬೇಕು, ಅಸ್ಥಿರಜ್ಜು ಮೂಳೆಗಳಿಗೆ ಬಂಧಿಸುವಂತಹ ಅಂಗಾಂಶ,
ಮೂಳೆಗಳಿಗೆ ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವಂತಹ ಅಂಗಾಂಶ ಸ್ನಾಯುರಜ್ಜು. ಹೆಸರು ಹೇಳುತ್ತೆ ಸ್ನಾಯುರಜ್ಜು. ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸೋದು. ಅಸ್ಥಿ ಅಂದರೆ ಮೂಳೆ. ಸೊ ಅಸ್ಥಿ ಪಂಜರ, ಅಸ್ಥಿ ರಜ್ಜು, ಮೂಳೆಗಳನ್ನು ಮೂಳೆಗಳಿಗೆ ಬಂಧಿಸುವಂತಹ ಅಂಗಾಂಶ. ವಿದ್ಯಾರ್ಥಿಗಳೇ, ನೀವೀಗ ಸಂಯೋಜಕ ಅಂಗಾಂಶದ ಇನ್ನೊಂದು ವಿಧವಾದಂತಹ ಅಸ್ಥಿರಜ್ಜು ಮತ್ತು ಸ್ನಾಯು ರಜ್ಜುವಿನ ಬಗ್ಗೆ ತಿಳ್ಕೊಂಡ್ರಿ. ಈಗ ಇನ್ನೊಂದು ಅಂಗಾಂಶ ಮೃದ್ವಸ್ಥಿ. ಮೃದ್ವಸ್ಥಿ ಏನಪ್ಪ ಅಂತ ಹೇಳಿದ್ರೆ ಮೂಳೆಗಳ ಒಂದು ಭಾಗ ಅಂತ ಹೇಳ್ಬೋದು. ವಿಶಾಲ ಕೋಶಾವಕಾಶ ಬರ್ತಕ್ಕಂತಹ ಜೀವಕೋಶಗಳನ್ನು ಹೊಂದಿರತಕ್ಕಂಥದ್ದು ಮೃದ್ವಸ್ಥಿ. ಮಾತೃಕೆ ಘನ ರೂಪದಲ್ಲಿ ಇರುತ್ತೆ. ಇದು ಪ್ರೋಟೀನ್ ಮತ್ತು ಸಕ್ಕರೆಯಿಂದ ಮಾಡಿದ್ದೀವಿ. ಮಾತೃಕೆ ಪ್ರೋಟೀನ್ ಮತ್ತು ಸಕ್ಕರೆ. ಮೂಳೆಯಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್, ಇದರಲ್ಲಿ ಪ್ರೋಟೀನ್ ಮತ್ತು ಸಕ್ಕರೆ. ಕೀಲುಗಳು ಅಂತ ಹೇಳಿದ್ರೆ ಎರಡು ಮೂಳೆಗಳು ಬಂಧಿಸುವಂಥ ಸ್ಥಳವನ್ನು ನಾವು ಕೀಲುಗಳು ಅಂತ ಹೇಳ್ತೀವಿ. ಸೊ ಕೀಲುಗಳನ್ನು ಮೇಲ್ಮೈಯನ್ನು ಮೃದುಗೊಳಿಸುತ್ತೆ. ಕೀಲುಗಳ ಮೇಲ್ಮೈಯನ್ನು ಈ ಒಂದು ಮೃದ್ವಸ್ಥಿ ಮೃದುವಾಗಿ ಮಾಡುತ್ತೆ. ಇದು ಎಲ್ಲಿ ಕಂಡು ಬರುತ್ತೆ? ಕಿವಿ, ಮೂಗು, ಉಸಿರ್ನಾಳಗಳು. ಕಿವಿಯಲ್ಲಿ ಕಂಡು ಬರುತ್ತೆ. ನಾವೀಗ ಬಗ್ಗಿಸ್ಬೋದು ಕಿವಿಯನ್ನು. ಮೂಗಿನ ತುದಿಯನ್ನು ಕೂಡ ನಾವು ಸ್ವಲ್ಪ ಮಟ್ಟಿಗೆ ಅಲ್ಲಾಡಿಸ್ಬೋದು. ಆದರೆ ಈ ಭಾಗವನ್ನು ಅಲ್ಲಾಡಿಸೋಕ್ಕೆ ಸಾಧ್ಯ ಇಲ್ಲ, ಅಥವಾ ಅದನ್ನು ಬಾಗಿಸೋದಕ್ಕೆ ಸಾಧ್ಯ ಇಲ್ಲ. ಕಿವಿಯನ್ನು ಬಾಗಿಸಬಹುದು, ಮೂಗಿನ ತುದಿಯನ್ನು ಬಾಗಿಸಬಹುದು. ಕಾರಣ ಮೃದ್ವಸ್ಥಿ. ಸೊ ಇದು ಕಿವಿ, ಮೂಗು, ಉಸಿರ್ನಾಳಗಳಲ್ಲಿ, ಆ ಉಸಿರಿನ ನಾಳಗಳೇನಿದೆ, ಶ್ವಾಸಕೋಶಕ್ಕೆ ತೆಗೆದುಕೊಂಡು ಹೋಗುವಂತಹ ನಾಳಗಳೇನಿದ್ದಾವೆ ಅದು ಮೃದ್ವಸ್ಥಿಯಿಂದ ಮಾಡಿರ್ತಕ್ಕಂಥದ್ದು. ಈಗ ಒಂದು ಪ್ರಶ್ನೆ ಇರುತ್ತೆ, ನಾವು ಕಿವಿ ಮೂಳೆಯನ್ನು ಬಗ್ಗಿಸ್ಬೋದು, ಆದರೆ ಕೈ ಮೂಳೆನ, ಕೈಯಲ್ಲಿರ್ತಕ್ಕಂಥ ಈ ಮೂಳೆಯನ್ನು ಮಧ್ಯದಲ್ಲಿ ಬಗ್ಸಕ್ಕಾಗಲ್ಲ. ಇಲ್ಲಿ ಜಾಯಿಂಟ್ ಇದೆ ಅಥವಾ ಏನಪ್ಪ ಅಂತ ಹೇಳಿದ್ರೆ ಕೀಲು, ಅದರಿಂದ ನಾವಿಲ್ಲಿ ಬಗ್ಗಿಸ್ಬೋದು. ಆದರೆ ಇಲ್ಲಿ ಮೂಳೆನ ಬಗ್ಸಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಈ ಕೈನ ಮೂಳೆಗಳು ಏನಿದ್ದಾವೆ ಅವು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ನಿಂದ ಆಗಿರ್ತಕ್ಕಂಥದ್ದು, ಅದರಿಂದ ಗಟ್ಟಿಯಾಗಿದೆ. ಆದರೆ ಈ ಪ್ರೋಟೀನ್ ಮತ್ತು ಸಕ್ಕರೆಯಿಂದ ಆಗಿರೋದ್ರಿಂದ ಇವೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಮೃದುವಾಗಿರ್ತದೆ. ಸೊ ಆದ್ದರಿಂದ ನಾವು ಕಿವಿ ಮೂಳೆಯನ್ನು ಬಗ್ಗಿಸಬಹುದು, ಕೈ ಮೂಳೆಯನ್ನು ಬಗ್ಗಿಸಲು ಸಾಧ್ಯವಿಲ್ಲ. ಅರ್ಥ ಆಯ್ತಲ್ವ ಮಕ್ಕಳೇ ನಿಮಗೀಗ? ಸಂಯೋಜಕ ಅಂಗಾಂಶದ ಇನ್ನೊಂದು ವಿಧ ಏರಿಯೋಲಾರ್ ಅಂಗಾಂಶ. ಈ ಅಂಗಾಂಶ ಚರ್ಮ ಸ್ನಾಯುಗಳ ಮಧ್ಯೆ, ರಕ್ತನಾಳಗಳ ಸುತ್ತ ಮತ್ತು ಅಸ್ಥಿಮಜ್ಜೆಗಳಲ್ಲಿ ಇದು ಕಂಡುಬರುತ್ತೆ. ಈ ಒಂದು ಏರಿಯೋಲಾರ್ ಅಂಗಾಂಶ ರಕ್ತನಾಳಗಳ ಸುತ್ತ, ಸ್ನಾಯುಗಳ ಮಧ್ಯೆ ಮತ್ತು ಚರ್ಮದಲ್ಲಿ, ಅಸ್ಥಿಪಂಜರದಲ್ಲಿ ಇದು ಕಂಡುಬರುತ್ತೆ. ಏರ್ ಅಂದ್ರೆ ಗಾಳಿ, ಏರಿಯೋಲಾರ್ ಅಂದರೆ ಖಾಲಿ ಅವಕಾಶವನ್ನು ಭರ್ತಿ ಮಾಡುವಂತಹ ಅಂಗಾಂಶ. ಎಲ್ಲಿ ಖಾಲಿ ಇರುತ್ತೋ, ಏರಿರುತ್ತೋ ಅಲ್ಲಿ ಈ ಅಂಗಾಂಶ ಹೋಗಿ ಆ ಖಾಲಿ ಜಾಗವನ್ನು ಭರ್ತಿ ಮಾಡುತ್ತೆ. ಖಾಲಿ ಜಾಗ ಇದ್ದಾಗ ಒಂದು ಅಂಗಾಂಶಕ್ಕೂ ಇನ್ನೊಂದು ಅಂಗಾಂಶಕ್ಕೂ ಮಧ್ಯೆ, ಸ್ನಾಯುಗಳ ಮಧ್ಯೆ ಅದು ಒಂದು ರೀತಿಯಾಗಿ ಗ್ಯಾಪ್ ಇರುತ್ತೆ. ಆ ಗ್ಯಾಪನ್ನು ತುಂಬುವಂತಹ ಕೆಲಸ, ಖಾಲಿ ಜಾಗವನ್ನು ತುಂಬುವಂತಹ ಕೆಲಸವನ್ನು ಈ ಏರಿಯೋಲಾರ್ ಅಂಗಾಂಶ. ಯಾವಾಗ ನಾವು ವಸ್ತುವನ್ನು ತುಂಬ್ತೀವೋ ಆಗ ಅಲ್ಲಿ ಆಧಾರ ಒದಗಿಸಿದಂಗೆ ಆಗುತ್ತೆ ಅಥವಾ ಗಟ್ಟಿತನವನ್ನು ಕೊಡುತ್ತೆ. ಅದಲ್ಲದೆ ಯಾವುದಾದ್ರೂ ಕೋಶಗಳು ನಾಶವಾಗಿದ್ದರೆ ಅಲ್ಲಿ ಈ ಏರಿಯೋಲಾರ್ ಅಂಗಾಂಶ ದುರಸ್ತಿಗೆ ಸಹಾಯವನ್ನು ಮಾಡುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಇದು ಚರ್ಮ, ರಕ್ತನಾಳ, ಆಮೇಲೆ ಸ್ನಾಯುಗಳ ಮಧ್ಯೆ, ಅಸ್ಥಿಮಜ್ಜೆಯಲ್ಲಿ ಇದು ಖಾಲಿ ಅವಕಾಶಗಳು ಎಲ್ಲಿರುತ್ತೋ ಅಲ್ಲಲ್ಲಿ ಜಾಗವನ್ನು ತುಂಬುವಂತಹ ಕೆಲಸವನ್ನು ಮಾಡುತ್ತೆ, ಆಧಾರವನ್ನು ಕೊಡುತ್ತೆ ಮತ್ತು ದುರಸ್ತಿ ಕಾರ್ಯ, ಕೋಶಗಳು ನಾಶ
ನಾಶವಾಗಿದ್ದರೆ ಹೊಸ ಕೋಶಗಳನ್ನು ಬೆಳೆಸೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ನಂತರ ಕೊನೆಯ ಸಂಯೋಜಕ ಅಂಗಾಂಶದಲ್ಲಿ ಕೊನೆಯ ಅಂಗಾಂಶ, ಕೊನೆಯ ವಿಧ ಅಡಿಪೋಸ್ ಅಂಗಾಂಶ. ಚರ್ಮದ ಕೆಳಗಡೆ ಮತ್ತು ದೇಹದ ಅಂಗಗಳು ಏನಿದ್ದಾವೆ ಅವುಗಳ ನಡುವೆ ಕೊಬ್ಬು ಈ ಅಂಗಾಂಶ ಕಂಡುಬರುತ್ತೆ. ಕೊಬ್ಬು ಸಂಗ್ರಹವಾಗುವಂತಹ ಈ ಅಂಗಾಂಶ ಕಂಡುಬರುತ್ತೆ. ಚರ್ಮದ ಕೆಳಗಡೆ ಅಂಗಾಂಶಗಳ ಮಧ್ಯೆ ಕೊಬ್ಬು ಸಂಗ್ರಹವಾಗುವ ಈ ಅಂಗಾಂಶ ಕಂಡುಬರುತ್ತೆ. ಕೋಶಗಳನ್ನು ನೋಡಿದ್ರೆ ಕೋಶಗಳು ಕೊಬ್ಬಿನ ಹನಿಗಳಿಂದ ತುಂಬಿರುತ್ತೆ. ಕೊಬ್ಬಿನ ಹನಿಗಳು ಈ ಜೀವಕೋಶಗಳಲ್ಲಿ ಯಾವುದು ಅಡಿಪೋಸ್ ಅಂಗಾಂಶದ ಜೀವಕೋಶಗಳು ಕೊಬ್ಬಿನ ಹನಿಯಿಂದ ಸಂಗ್ರಹವಾಗಿರ್ತವೆ. ಕೊಬ್ಬು ಇರೋದ್ರಿಂದ ಏನು ಮಾಡುತ್ತೆ, ಇದು ಕರಗಿಬಿಟ್ಟು ಅಥವಾ ಹೆಚ್ಚಿನ ಒಂದು ಶಕ್ತಿಯ ಆಕಾರವಾಗಿರೋದ್ರಿಂದ ಇಲ್ಲಿ ಉಷ್ಣತೆ ಏನಾದರೂ ನಾಶ ಆಗ್ತಾ ಇದೆ ಅಂತ ಹೇಳಿದ್ರೆ, ಆಗ ಯಾವುದೇ ಒಂದು ಪ್ರಾಣಿಗೆ ಶೀತ ಆಗಬೇಕಾದ್ರೆ ಅಥವಾ ಚಳಿ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಕೆಳಗಿರ್ತಕ್ಕಂತಹ ಕೊಬ್ಬು ಶಕ್ತಿಯ ಆಕಾರವಾಗಿ ಶಕ್ತಿಯನ್ನು ಬಿಟ್ಟುಕೊಡುತ್ತೆ ಮತ್ತು ಉಷ್ಣ ನಾಶವಾಗುವುದನ್ನು ಇದು ತಡೆಯುತ್ತೆ. ಸೊ ಪ್ರಾಣಿಗೆ ಶೀತ ಆಗುವುದನ್ನು ಇದು ದೇಹದ ಉಷ್ಣತೆಯನ್ನು ಹೆಚ್ಚು ಮಾಡಿ ಉಷ್ಣದ ನಷ್ಟವನ್ನು ಮತ್ತು ಹೆಚ್ಚು ತಂಪಾಗಿರದಂತೆ ಆ ಜೀವಿಯ ದೇಹವನ್ನು ಬೆಚ್ಚಗಿಡೋದಕ್ಕೆ ಈ ಅಂಗಾಂಶ ಸಹಾಯ ಮಾಡುತ್ತೆ. ಚರ್ಮದ ಕೆಳಗಡೆ ಮತ್ತು ಅಂಗಗಳ ಮಧ್ಯೆ ಇರತಕ್ಕಂತಹ ಕೊಬ್ಬು ಶಕ್ತಿಯ ಆಕಾರವಾಗಿಯೂ ಸಹ ಬಳಸಲ್ಪಡುತ್ತೆ. ಹೀಗೆ ನಾವು ಸಂಯೋಜಕ ಅಂಗಾಂಶ, ರಕ್ತ, ಮೂಳೆ, ಮೃದ್ವಸ್ಥಿ, ಅಸ್ಥಿರಜ್ಜು, ಸ್ನಾಯುರಜ್ಜು, ಅದಾದ ನಂತರ ಅಡಿಪೋಸ್ ಅಂಗಾಂಶ ಮತ್ತು ಏರಿಯೋಲಾರ್ ಅಂಗಾಂಶ ಅನ್ನುವಂತಹ ವಿಧಗಳನ್ನು, ಸಂಯೋಜಕ ಅಂಗಾಂಶದ ವಿಧಗಳು ಮತ್ತು ಅವುಗಳ ಕಾರ್ಯಗಳನ್ನು ತಿಳ್ಕೊಂಡ್ವಿ. ನಂತರ ಸ್ನಾಯು ಅಂಗಾಂಶ. ಸ್ನಾಯು ಅಂಗಾಂಶ ಸ್ನಾಯು ಕೋಶಗಳಿಂದ ಅಥವಾ ಸ್ನಾಯು ತಂತುಗಳು ಅಂತ ಹೇಳಿ ಕರೆಯಲ್ಪಡುವ ಉದ್ದುದ್ದ ಜೀವಕೋಶಗಳಿಂದ ಮಾಡಲ್ಪಟ್ಟಂತಹ ಅಂಗಾಂಶ. ಈ ಸ್ನಾಯು ಅಂಗಾಂಶ ದೇಹದ ಚಲನೆಗೆ ಕಾರಣವಾದಂತಹ ಅಂಗಾಂಶ. ಈ ಸ್ನಾಯು ಅಂಗಾಂಶ ಒಂದು ವಿಶೇಷವಾದ ಪ್ರೋಟೀನನ್ನು ಹೊಂದಿದೆ. ಅದು ಸಂಕುಚಿಸುವ ಪ್ರೋಟೀನ್ ಅಂತ ಹೇಳಿ ಕರಿತೀವಿ. ಸಂಕುಚಿಸುವ ಪ್ರೋಟೀನ್ ಅನ್ನುವಂತಹ ಅಂಗಾಂಶದಿಂದ ಈ ಸ್ನಾಯು ಅಂಗಾಂಶ ಮಾಡಲ್ಪಟ್ಟಿದೆ. ಇದು ಯಾವುದೇ ಒಂದು ಸ್ನಾಯುವಿನ ಸಂಕುಚನ ಮತ್ತು ವಿಕಸನಕ್ಕೆ ಕಾರಣವಾಗುತ್ತೆ. ಈ ಸಂಕುಚನ ಮತ್ತು ವಿಕಸನದಿಂದ ಏನು ಮಾಡ್ಬೋದಪ್ಪ ಅಂತಂದರೆ ಚಲನೆಯನ್ನು ನಾವು ನೋಡ್ಬೋದು. ವಿದ್ಯಾರ್ಥಿಗಳ ನಾನೀಗ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುಖದ ಸ್ನಾಯುಗಳ ಚಲನೆಯಿಂದ ನಾನು ಮಾತಾಡಲಿಕ್ಕೆ ಸಾಧ್ಯ. ನಾನೀಗ ಕೈಯನ್ನು ಮಡಚಬೇಕು ಅಂದರೆ ಇಲ್ಲಿರ್ತಕ್ಕಂತಹ ಸ್ನಾಯುಗಳು ವಿಕಸನ ಆಗಬೇಕು, ಒಳಗಡೆ ಅಂಗೈನ ಒಳಗಡೆ ಇರ್ತಕ್ಕಂಥ ಸ್ನಾಯುಗಳು ಸಂಕುಚಿತ ಆಗಬೇಕು. ಆಗ ನಾನು ಬೆರಳನ್ನು ಮಡಚೋದಕ್ಕೆ, ಬೆರಳನ್ನು ತೆಗೆಯೋದಕ್ಕೆ ಸಂಕುಚನ ಮತ್ತು ವಿಕಸನದಿಂದ ಮಾತ್ರ ಚಲನೆ ಸಾಧ್ಯ ಅಂತ ಹೇಳಿ ಹೇಳ್ಬೋದು. ವಿದ್ಯಾರ್ಥಿಗಳೇ, ಈ ಸ್ನಾಯು ಅಂಗಾಂಶದಲ್ಲಿ 3 ರೀತಿಯ ಸ್ನಾಯು ಅಂಗಾಂಶಗಳನ್ನು ನಾವು ನೋಡ್ತೀವಿ. ಯಾವ್ಯಾವುದು? ಐಚ್ಛಿಕ ಸ್ನಾಯು, ಅನೈಚ್ಛಿಕ ಸ್ನಾಯು ಮತ್ತು ಹೃದಯದ ಸ್ನಾಯು. ಐಚ್ಛಿಕ ಸ್ನಾಯು, ಐಚ್ಛಿಕ ಹೆಸರೇ ಹೇಳುತ್ತೆ, ನಮ್ಮ ಇಚ್ಛೆಗೆ ಒಳಪಟ್ಟಿದೆ. ಅನೈಚ್ಛಿಕ, ನಮ್ಮ ಇಚ್ಛೆಗೆ ಒಳಪಡೋದಿಲ್ಲ. ಸ್ನಾಯು ಅಂಗಾಂಶ ಚಲನಾಸಹಿತ ಅಂಗಾಂಶ. ನಮ್ಮ ಇಚ್ಛೆಗೆ ಒಳಪಡುವ ಅಂದರೆ ನಮ್ಮ ಇಚ್ಛೆಯಂತೆ ಚಲನೆಯನ್ನು ನಾವು ಮಾಡ್ಬೋದಂತಹ ಸ್ನಾಯು, ನಮ್ಮ ಇಚ್ಛೆಗೆ ಒಳಪಡದಂತಹ ಚಲನೆ. ಇಲ್ಲಿ ಇದು ಈ ಐಚ್ಛಿಕ ಸ್ನಾಯು ಏನಪ್ಪ ಅಂತ ಹೇಳಿದ್ರೆ ಕೊಳವೆಯಾಕಾರದ ಒಂದು ಕೋಶವನ್ನು ಹೊಂದಿದೆ ಅಂತ ಹೇಳಿ ಕರಿತೀವಿ. ಆಮೇಲೆ ಇಲ್ಲಿ ಪಟ್ಟೆಯನ್ನು ನಾವು ನೋಡ್ತೀವಿ, ಪಟ್ಟೆ ಸಹಿತ ಸ್ನಾಯು. ಕೋಶಗಳನ್ನು ನಾವು, ಕೋಶ ಕೇಂದ್ರಗಳನ್ನು ನಾವು ನೋಡ್ತೀವಿ. ಸೊ
ಪಟ್ಟೆ ಸಹಿತ ಸ್ನಾಯು ಅನೇಕ ಕೋಶ ಕೇಂದ್ರಗಳನ್ನು ಇದು ಹೊಂದಿದೆ ಅಂತ ಹೇಳ್ತೀವಿ. ಅನೇಕ ಕೋಶ ಕೇಂದ್ರಗಳನ್ನು ಇದು ಹೊಂದಿರತಕ್ಕಂತಹ ಸ್ನಾಯು. ನಮ್ಮ ಇಚ್ಛೆಗೆ ಒಳಪಡ್ತಕ್ಕಂತಹ ಸ್ನಾಯು. ಉದಾಹರಣೆ ನಾವು ಈ ಸ್ನಾಯುಗಳನ್ನು ಎಲ್ಲಿ ನೋಡ್ಬೋದು ಅಂದರೆ ನಮ್ಮ ಕೈ ಕಾಲುಗಳಲ್ಲಿ ಕೈಯನ್ನು ನಾವು ಇಚ್ಛೆ ಬಂದಾಗ ಮಡಚಬಹುದು, ಬೇಡ ಅಂದಾಗ ಬಿಡಬಹುದು. ಹಾಗೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಮ್ಮ ಇಚ್ಛೆಯಂತೆ ಚಲಿಸ್ತೀವಿ, ಆಗ ಕಾಲು ನಮ್ಮ ಇಚ್ಛೆಗೆ ಒಳಪಟ್ಟಿರುತ್ತೆ. ಅದೇ ರೀತಿ ಅನೈಚ್ಛಿಕ ಸ್ನಾಯು, ಇದು ಪಟ್ಟೆ ಇರೋದಿಲ್ಲ, ಪಟ್ಟೆ ರಹಿತ ಸ್ನಾಯು ಅಂತ ಹೇಳಿ ಕರಿತೀವಿ. ಯಾವುದನ್ನ ಈ ಒಂದು ಅನೈಚ್ಛಿಕ ಸ್ನಾಯುವನ್ನು ಪಟ್ಟೆ ರಹಿತ ಸ್ನಾಯು ಅಂತ ಹೇಳಿ ಕರಿತೀವಿ. ಆಮೇಲೆ ಒಂದೇ ಕೋಶ ಕೇಂದ್ರವನ್ನು ಹೊಂದಿದೆ. ಕೋಶ ಕೇಂದ್ರ ಒಂದೇ ಇರುತ್ತೆ. ಆಕಾರ ನೋಡಿ ವಿದ್ಯಾರ್ಥಿಗಳೇ, ತುದಿಯಲ್ಲಿ ಚೂಪಾಗಿ ಇರೋದ್ರಿಂದ ಈ ಆಕಾರವನ್ನು ನಾವು ಕದರಿನ ಆಕಾರ ಅಂತ ಹೇಳಿ ಕರಿತೀವಿ. ನಮ್ಮ ಇಚ್ಛೆಗೆ ಒಳಪಡದ ಸ್ನಾಯುಗಳಲ್ಲಿ ನಾವು ಈ ಅಂಗಾಂಶವನ್ನು ನೋಡ್ತೀವಿ. ಜಠರ, ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಶ್ವಾಸಕೋಶ ಇವೆಲ್ಲದರಲ್ಲೂ ಕೂಡ ನಾವು ಈ ಅನೈಚ್ಛಿಕ ಅಂಗಾಂಶವನ್ನು ಕಾಣ್ತೀವಿ. ವಿದ್ಯಾರ್ಥಿಗಳೇ, ಪಟ್ಟೆ ಸಹಿತ ಸ್ನಾಯು, ಪಟ್ಟೆ ರಹಿತ ಸ್ನಾಯು ಅಂದರೆ ವ್ಯತ್ಯಾಸ ಕೇಳಿದ್ರೆ ಇದನ್ನೇ ಬರೀಬೇಕು. ಐಚ್ಛಿಕ ಮತ್ತು ಅನೈಚ್ಛಿಕ ಸ್ನಾಯುಗಳಿಗೆ ವ್ಯತ್ಯಾಸ ಬರೀದಿದ್ರು ಕೂಡ ನಾವು ಇದನ್ನೇ ಬರೀಬೇಕು. ಇನ್ನೊಂದು ವಿಧದ ಅಂಗಾಂಶ ಅಂತ ನಾನು ಹೇಳಿದೆ, ಹೃದಯದ ಸ್ನಾಯು. ವಿದ್ಯಾರ್ಥಿಗಳೇ, ಯಾವುದೇ ಒಂದು ತಾಯಿಯ ಗರ್ಭದಲ್ಲಿ ಮಗುವಿನ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ 3 ತಿಂಗಳಿಂದ ಹಿಡಿದು ಆ ವ್ಯಕ್ತಿ ಭೂಮಿಗೆ ಬಂದ ನಂತರ ಅವನ ಸಾಯುವವರೆಗೂ ಕೂಡ ಈ ಸ್ನಾಯುಗಳು ಸ್ವಲ್ಪನೂ ಕೂಡ ಆಯಾಸಗೊಳ್ಳದೆ, ನಿಲ್ಲದೆ, ನಿರಂತರವಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತವೆ. ಅವೇ ಹೃದಯದ ಸ್ನಾಯುಗಳು. ಹೆಸರು ಹೇಳುವಂತೆ ಎಲ್ಲಿದವು? ಹೃದಯದ ಒಳಗಡೆ ಕಂಡು ಬರ್ತಕ್ಕಂತಹ ಸ್ನಾಯುಗಳು. ಇವುಗಳ ರಚನೆ ಹೇಗಿದೆ ನೋಡೋದಕ್ಕೆ ಇವು ಕೊಳವೆಯ ಆಕಾರವನ್ನು ಹೊಂದಿದೆ. ಮತ್ತು ಪಟ್ಟೆ ಸಹಿತ ಸ್ನಾಯು, ಆದರೆ ಇದು ಕವಲೊಡೆದಿದೆ. ಈ ಸ್ನಾಯುಗಳು ಕವಲೊಡೆದಿದೆ, ಅಷ್ಟೇ ವ್ಯತ್ಯಾಸ. ಸೊ ಹೀಗೆ ಸ್ನಾಯು ಅಂಗಾಂಶ ಅಂದರೆ ಏನು, ಸ್ನಾಯು ಅಂಗಾಂಶದ ವಿಧಗಳು ಯಾವ್ಯಾವು ಮತ್ತು ಅವರ ವ್ಯತ್ಯಾಸಗಳನ್ನು ನಾವು ತಿಳ್ಕೊಂಡ್ವಿ. ಮುಂದಿನ ಅಂಗಾಂಶ ನರ ಅಂಗಾಂಶ. ಕೊಳವೆಯಾಕಾರದ ರಚನೆ. ಇದು ಸ್ನಾಯು ತಂತು, ಐಚ್ಛಿಕ ಸ್ನಾಯು ತಂತು. ಅನೇಕ ನ್ಯೂಕ್ಲಿಯಸ್ಗಳನ್ನು ನೋಡ್ತಾ ಇದ್ದೀರಾ. ಕೊಳವೆಯಾಕಾರ ಪಟ್ಟೆಯನ್ನು ಸಹಿತ ನೀವಿಲ್ಲಿ ನೋಡ್ತಿದ್ದೀರಾ. ಇದು ಒಂದು ಪಟ್ಟೆರಹಿತ ಸ್ನಾಯು. 2 ತುದಿಗಳು ಚೂಪಾಗಿದ್ದಾವೆ, ಮಧ್ಯದಲ್ಲಿ ಒಂದು ನ್ಯೂಕ್ಲಿಯಸ್ ಇದೆ, ಯಾವುದೇ ಪಟ್ಟೆ ಇಲ್ಲ. ಇದನ್ನು ನಾವೇನಂತ ಕರಿತೀವಿ? ಪಟ್ಟೆರಹಿತ ಸ್ನಾಯು. ಇದೊಂದು ಅನೈಚ್ಛಿಕ ಸ್ನಾಯು. ನಾವೀಗಿಲ್ಲಿ ನೋಡ್ತಾ ಇದ್ದೀವಿ, ಇದು ಹೃದಯದ ಸ್ನಾಯು. ಹೃದಯದ ಸ್ನಾಯುನೂ ಕೂಡ ಕೊಳವೆಯಾಕಾರದಲ್ಲಿದೆ, ಆದರೆ ಇದಕ್ಕೆ ಕವಲುಗಳನ್ನು ನೋಡ್ತೀವಿ. ಇದು ಸ್ನಾಯುತಂತುವಿನ ವಿವಿಧ ವಿಧಗಳು: ಪಟ್ಟೆ ಸಹಿತ, ಪಟ್ಟೆ ರಹಿತ ಮತ್ತು ಹೃದಯದ ಸ್ನಾಯು. ಇದೊಂದು ನರಕೋಶದ ಚಿತ್ರ. ನರಕೋಶವನ್ನು ನಾವು 2 ಮುಖ್ಯ ಭಾಗವಾಗಿ ಮಾಡ್ತೀವಿ. ಒಂದು ಕೋಶಕಾಯ, ಇನ್ನೊಂದು ಅದರ ಬಾಲ ಅಥವಾ ಆಕ್ಸಾನ್ ಅಂತ ಹೇಳಿ ಕರಿತೀವಿ. ಕೋಶಕಾಯದ ಮಧ್ಯದಲ್ಲಿ ನ್ಯೂಕ್ಲಿಯಸ್ಸನ್ನು ಕಾಣ್ತೀವಿ. ಆ ಕೋಶಕಾಯದ ಒಳಗಡೆ ನ್ಯೂಕ್ಲಿಯಸ್ನ ಸುತ್ತ ಸೈಟೋಪ್ಲಾಸಮ್ ಇರುತ್ತೆ. ಆ ಕೋಶಕಾಯ ಕವಲೊಡೆದಿರುತ್ತೆ. ಈ ಕವಲುಗಳನ್ನು ಡೆಂಡ್ರೈಡ್ಗಳು ಅಂತ ಕರಿತೀವಿ.
ಇದು ಕೋಶಕ್ಕೆ ರಾಸಾಯನಿಕ ಸಂದೇಶವನ್ನು ಕಳಿಸ್ತವೆ. ನಂತರ ಇಲ್ಲಿ ನೋಡ್ತೀರಾ ಒಂದು ರಚನೆ ಆಕ್ಸಾನ್, ಅದು ನರ ತುದಿಯಾಗಿದೆ. ಆಕ್ಸಾನ್ಗೆ ಒಂದು ಹೊದಿಕೆ ಇದೆ. ಆ ಹೊದಿಕೆಯನ್ನು ನಾವು ಮಯಲಿನ್ ಅಂತ ಹೇಳಿ ಕರಿತೀವಿ. ಇದೊಂದು ನರಕೋಶ ಅಥವಾ ನ್ಯೂರಾನ್ನ ಚಿತ್ರ. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಅಂಗಾಂಶದ ವಿವಿಧ ವಿಧಗಳನ್ನು ತಿಳ್ಕೊಂಡ್ವಿ. ಅದ್ಯಾವುದು? ಸಸ್ಯ ಅಂಗಾಂಶ, ಪ್ರಾಣಿ ಅಂಗಾಂಶ. ನರ ಅಂಗಾಂಶ ಕೊನೆಯ ವಿಧದ ಪ್ರಾಣಿ ಅಂಗಾಂಶಗಳಲ್ಲಿ ಕೊನೆಯ ಅಂಗಾಂಶ ನರ ಅಂಗಾಂಶ. ನರ ಅಂಗಾಂಶ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡ್ತಕ್ಕಂತಹ ಜೀವಕೋಶಗಳನ್ನು ಹೊಂದಿದೆ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ನಾವೇನಾದರೂ ಮುಟ್ಟಿದರೆ ನಾವು ಕೈಯನ್ನು ಹಿಂದೆ ತೆಗೆದುಕೊಳ್ತೀವಿ, ಮುಳ್ಳನ್ನು ತುಳಿದ್ರೆ ಕಾಲನ್ನು ಎತ್ತುತ್ತೀವಿ. ಇದಕ್ಕೆ ಕಾರಣ ನರ ಅಂಗಾಂಶ. ಇಲ್ಲಿ ನರ ಅಂಗಾಂಶದ ಒಂದೊಂದು ಕೋಶಗಳನ್ನು ನಾವು ನ್ಯೂರಾನ್ ಅಂತ ಕರಿತೀವಿ. ಏನಂತ ಕರಿತೀವಿ? ನ್ಯೂರಾನ್ ಅಂತ ಕರಿತೀವಿ. ಈ ನರ ಅಂಗಾಂಶ ಮೆದುಳು ಬಳ್ಳಿ ಮತ್ತು ನರಗಳನ್ನು ಹೊಂದಿದೆ. ಈ ನರಕೋಶ ನರ ಅಂಗಾಂಶ ನರಕೋಶಗಳಿಂದ ಮಾಡಿದೆ, ಅದನ್ನು ನ್ಯೂರಾನ್ ಅಂತ ಕರೆದ್ವಿ. ಆ ನರಕೋಶ ಕೋಶ ಕಾಯವನ್ನು ಹೊಂದಿದೆ. ಓಕೆ, ಇಲ್ಲಿ ಕೋಶಕಾಯ ಏನಪ್ಪ ಅಂತ ಹೇಳಿದ್ರೆ ಇದು ಕೋಶಕಾಯ ಅಂತ ಕರಿತೀವಿ. ನರ ಅಂಗಾಂಶ, ಕೋಶಕಾಯ, ನ್ಯೂಕ್ಲಿಯಸ್ ಮತ್ತೆ ಆಕ್ಸಾನ್. ಓಕೆ, ಕೋಶಕಾಯ ಏನಾಯ್ತಪ್ಪ ಅಂತ ಹೇಳಿದ್ರೆ ಕೋಶಕಾಯದಿಂದ ಹೊರಡ್ತಕ್ಕಂತಹ ರಚನೆಯನ್ನು ನಾವೇನಂತ ಕರೆದ್ವಿ ಅಂತ ಹೇಳಿದ್ರೆ ಆಕ್ಸಾನ್ ಅಂತ ಹೇಳಿ ಕರೆದ್ವಿ. ಈ ಆಕ್ಸಾನ್ ಅನ್ನುವಂತಹ ರಚನೆ ಹೊದಿಕೆಗಳನ್ನು ಒಳಗೊಂಡಿದೆ. ಈ ಹೊದಿಕೆಗಳನ್ನು ಮಯಲಿನ್ ಹೊದಿಕೆ ಅಂತ ಹೇಳಿ ಕರೀತಾರೆ. ಇದು ಕೋಶಕಾಯ. ಕೋಶಕಾಯದ ಒಳಗಡೆ ಇರತಕ್ಕಂಥದ್ದು ನ್ಯೂಕ್ಲಿಯಸ್. ಈಗ ಈ ಕೋಶಕಾಯದ ತುದಿಗಳೇನಿದಾವಲ್ಲ, ಈ ಕೋಶಕಾಯದ ತುದಿಗಳು ಕವಲೊಡೆದಿದ್ದಾವೆ. ಈ ಕವಲೊಡೆದ ತುದಿಗಳನ್ನು ಡೆಂಡ್ರೈಡ್ಗಳು ಅಂತ ಕರೀತಾರೆ. ಕೋಶಕಾಯದ ಈ ಕವಲೊಡೆದ ತುದಿಗಳೇನಿದ್ದಾವೆ ಆ ತುದಿಗಳನ್ನು ಡೆಂಡ್ರೈಟ್ಗಳು ಅಂತ ಹೇಳಿ ಕರಿತೀವಿ. ಈ ಆಕ್ಸಾನ್ನ ತುದಿ ಏನಿದೆಯಲ್ಲ ಅದನ್ನು ನಾವೇನಂತ ಕರಿತೀವಿ? ನರ ತುದಿ ಅಂತ ಹೇಳಿ ಕರಿತೀವಿ. ನರ ತುದಿ. ಈ ಯಾವುದೇ ಒಂದು ನರಕೋಶದಿಂದ ಬಂದಂತಹ ಒಂದು ಸಂದೇಶ ಇನ್ನೊಂದು ನರಕ್ಕೆ ಸಾಗಿಸಲ್ಪಟ್ಟು ಒಂದು ನರ ಇನ್ನೊಂದು ನರದ ಮಧ್ಯೆ ಸ್ವಲ್ಪ ಜಾಗ ಇರುತ್ತೆ. ಆ ಬಂದಂತಹ ಸಂದೇಶಗಳನ್ನು
ರಾಸಾಯನಿಕ ಸಂದೇಶಗಳನ್ನು ವಿದ್ಯುತ್ ಸಂದೇಶಗಳಾಗಿ ಪರಿವರ್ತಿಸಿ ಅಲ್ಲಿ ಇನ್ನೊಂದು ಕೋಶಕ್ಕೆ ವರ್ಗಾಯಿಸಲ್ಪಡುತ್ತೆ. ಒಂದು ಕೋಶ ಮತ್ತು ಇನ್ನೊಂದು ಕೋಶದ ನಡುವೆ ಇರ್ತಕ್ಕಂತಹ ಜಾಗವನ್ನು ಸಂಸರ್ಗ ಅಂತ ಹೇಳಿ ಕರೀತಾರೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ನರ ಅಂಗಾಂಶ ಏನಪ್ಪ ಅಂತ ಹೇಳಿದ್ರೆ ನಮಗೆ ಪರಿಸರದಿಂದ ಬಂದಂತಹ ಪ್ರಚೋದನೆಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಆ ಪ್ರಚೋದನೆಗಳಿಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡುವಂಥದ್ದು. ನಮ್ಮ ಜ್ಞಾನೇಂದ್ರಿಯಗಳೆಲ್ಲವೂ ಕೂಡ ನರ ಕೋಶಗಳಿಗೆ ಸಂಬಂಧಿಸಿ ನಂತರ ಆ ಒಂದು ನರಕೋಶ ಮೆದುಳಿಗೆ ವರ್ಗಾಯಿಸಲ್ಪಡುತ್ತೆ. ಮೆದುಳಿಗೆ ಸಂಪರ್ಕವನ್ನು ಹೊಂದಿದ್ದು ನಾವು ನೋಡಿದಂತಹ ಎಲ್ಲ ವಿಷಯಗಳು ಸಹ ಮೆದುಳು ಮತ್ತು ಮೆದುಳಿ ಬಳ್ಳಿಯಿಂದ ಅರ್ಥೈಸಲ್ಪಟ್ಟು ಮತ್ತೆ ಅಲ್ಲಿಂದ ಸಂದೇಶವನ್ನು ಹೊತ್ತು ತರಲು ಕೂಡ ಚೈನ್ ರೀತಿಯಲ್ಲಿ ನರಕೋಶಗಳು ಒಂದಕ್ಕೊಂದು ಸಂಧಿಸಿ ನಂತರ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಸಹಾಯ ಮಾಡ್ತವೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಸಹಾಯ ಮಾಡ್ತವೆ. ಇಲ್ಲಿ ನರಕೋಶದ ಚಿತ್ರ. ಸೊ 3 ಭಾಗ: ಕೋಶಕಾಯ, ಆಕ್ಸಾನ್, ನರತುದಿ. ಕೋಶಕಾಯದ ಒಳಗಡೆ ನ್ಯೂಕ್ಲಿಯಸ್ ಮತ್ತು ಕೋಶದ್ರವ್ಯ. ನಂತರ ಆಕ್ಸಾನ್ ಮಯಲಿನ್ ಹೊದಿಕೆ. ಇದು ಮಯಲಿನ್ ಅನ್ನುವಂತಹ ಹೊದಿಕೆಯನ್ನು ಹೊಂದಿದೆ. ಸೊ ಹೀಗೆ ಸಂದೇಶಗಳನ್ನು ಸಂಗ್ರಹಿಸಿ ಅಥವಾ ಪರಿಸರದಿಂದ ಬಂದಂತಹ ಜ್ಞಾನವನ್ನು ಸಂಗ್ರಹಿಸಿ ಅದಕ್ಕೆ ಅರ್ಥೈಸಿ ಮತ್ತು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು ನರ ಅಂಗಾಂಶ. ವಿದ್ಯಾರ್ಥಿಗಳೇ, ನಾವಿವತ್ತು ಕಲಿತಂತಹ ಎಲ್ಲ ಅಂಗಾಂಶಗಳು ನಿಮಗೆ ಅರ್ಥ ಆಗಿದೆ ಅಲ್ವಾ?